ಇನ್ನು ಸದ್ಯಕ್ಕೆ ಯಾವ ಮೂವಿನೂ ಇಲ್ಲಲ್ಲ, ಸದ್ಯಕ್ಕೆ ಯಾವುದು ಮೂವಿ ಇಲ್ಲವಲ್ಲ ಕನ್ನಡ ಮೂವಿ. ಯುವ ಬಿಟ್ಟರೆ ಹಾಂ 20 ನಾನು ಬರುತ್ತೆ 20 ಅಲ್ಲ, ನಾನು 23ನೇ ತಾರೀಕು ರಜೆ ಆಯಿತು. ಹಾಂ 23, 24 ನಿಮ್ಗೆ 21, 22 ರಜೆ, ನಂಗೆ 23, 24 ರಜೆ. ಹಾಂ ನಿಮ್ಗೆ ಹೆಂಗಿರು ಅಲ್ಲ ನಿಮ್ಗೆ 20ನೇ ತಾರೀಕು ರಿಲೀಸ್, 21, 22 ರಜೆ ಆರಾಮಾಗಿ ಹೋಗ್ಬೋದು. ಮೂವಿಗೆಲ್ಲ ಒಂದೇ ರಜೆ ಹಾಕಿದ್ರೆ ಆಗುತ್ತಾ? ಬೇಕಾದ್ರೆ ಸಂಜೆ ನೋಡಿ ಇಷ್ಟೊಂದು ಬಂದು ಬೇಕಾದ್ರೆ ನೈಟ್ ಶೋಗೆ ಹೋಗ್ಬೋದು. ಅದೊಂಥರ ಮಾಮೂಲಿ ಇಷ್ಟೊತ್ತಿಗೆ ಇರ್ತೀನಿ. ನೈಟ್ 8 ಗಂಟೆ ಶೋ ಇದೆಯಲ್ಲ, 8ರಿಂದ 11 ಗಂಟೆ. ಅಲ್ಲಿರ್ತಾ ಇದ್ನಲ್ಲ ಮಂಗಳೂರಲ್ಲಿ, ದಿನ ಅದೇ ಕೆಲಸ ಯೂಟ್ಯೂಬಲ್ಲಿ. ಆವಾಗ ಡೇಟಾ ವ್ಯಾಲ್ಯೂ ಗೊತ್ತಾಗೋದಂದ್ರೆ ಆವಾಗೇ ಅಲ್ಲ, ಅಲ್ಲಿ ವೈಫೈ ಇಲ್ಲಲ್ಲ ರೂಮಲ್ಲಿ. 144 ನೋಡೋದು ಯೂಟ್ಯೂಬ್, 144 KB. ಅದು ಏನು ಸುಮ್ಮನೆ ಪಿಕ್ಚರ್ ಕಾಣುತ್ತೆ, ಕಂಟೆಂಟ್ ನೋಡೋದು. ಆ ಲೈಫೇ ಒಂಥರ ಅಪ್ಪ. ಸ್ವಲ್ಪ ಕತ್ಲು ಇರೋದಲ್ಲ ರೂಮ್ಗಳಲ್ಲಿ, ಇನ್ನೂ ಚೆನ್ನಾಗೇ ಕಾಣೋದು. ನಾ 2 GB ಅವಾಗ ಮಾಡಿಬಿಟ್ಟಿದ್ದೀನಿ. 84 ಡೇಸ್ ಏನೋ, 90 ಡೇಸ್ ಅದೇ ಐತೆ. ಓನರು ಇನ್ನು ತಿಂಗಳಿಗಿನ್ನ ಇನ್ನೂ 10 ದಿನ ಐತೆ. ಆವಾಗ ರೆಂಟ್ ಕೇಳ್ತಾವನೆ, ರೆಂಟ್ ಕೊಡು ಓನರು. ಬೆಳಗ್ಗೆ ಕೇಳಿದ, ಬೆಳಗ್ಗೆ ಅಲ್ಲ ನಿಂದು ಮುಗ್ದೈತೆ ನಿಂಗೆ ಕೇಳ್ತಾವನೆ, ನಂದಿನ್ನ ತಿಂಗಳೇ ಆಗಿಲ್ಲ ಅವಾಗ ಕೇಳ್ತಾವನೆ. ಇವತ್ತಿನ 10, ಇನ್ನು 8 ದಿನ ಇದೆ. 17ನೇ ತಾರೀಕು ಮೇಲೆ ಕೊಡ್ತೀನಿ. 17ನೇ ತಾರೀಕು, 17ನೇ ತಾರೀಕು. ಇಪ್ಪತ್ತೊಂದನೇ ತಾರೀಕು ಕೊಡ್ಬೇಕಿತ್ತು ಅವನಿಗೆ. ಅದನ್ನ ಬಿಟ್ಟು 7ನೇ ತಾರೀಕಿಗೆ ಕೊಡೋಕೆ ಸ್ಟಾರ್ಟ್ ಮಾಡಿದೆ. 7ನೇ ತಾರೀಕು ಸ್ಯಾಲರಿ ಆಗಿಲ್ಲ. 7ನೇ ತಾರೀಕಿಂದ 7ನೇ ತಾರೀಕು ಲೆಕ್ಕ ಆಗುತ್ತೆ. ಒಳ್ಳೆ ವ್ಯಕ್ತಿ. ಬೆಳಗ್ಗೆ ಎಷ್ಟು 15-16 ಅಕ್ಕಿ ಮೂಟೆಗಳೆಲ್ಲ ತಂದ್ಬಿಟ್ಟವನೆ. ನಾನು ಬೆಳಗ್ಗೆ ಕರೆದ ಇದಂಗೆ ಹೇಳು ಅಂತ. ನೋಡ್ರೆ ಅರ್ಥನೇ ಆಗ್ತಾ ಇಲ್ಲ. ಅವನು ಅಕ್ಕಿಗೆ ರೈಸು, ಉಪ್ಪಿಗೆ ಸಾಲ್ಟು ಆ ಥರ ಬರ್ದಿಲ್ಲ. ಅವನು ಇದು ಪಾಕೆಟ್ ಮೇಲೆ ಇರುತ್ತಲ್ಲ ಹೆಸರು, ಅದನ್ನೇನೋ ಗೀಚವನೆ. ಅರ್ಥನೇ ಆಗ್ತಾ ಇಲ್ಲ. ಅದು ತೆಲುಗುದಾಗ ಗೀಚವನೆ. ಏನು ಓದಿರೋದು ನೀನು ಅಂದೆ? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದರೆ ಏನು ಇಂಗ್ಲೀಷ್ ಓದೋದು ಬರಲ್ಲ ಅಂತ ನನಗೆ ಕೇಳ್ತಾರಪ್ಪ. ನಂಗೆ ಕೊಟ್ಬಿಟ್ಟು ಅದು ಅರ್ಥ ಆದರೆ ಅಲ್ಲ ಓದೋಕ್ಕಾಗೋದು. ಹಂಗೆ ಹೇಳ್ತಾನೆ, ಇಂಗ್ಲೀಷ್ ಬರಲ್ಲ ನಿಂಗೆ, ಇಂಜಿನಿಯರಿಂಗ್ ಓದಿದ್ಯಾ ಅಂತ. ಅಯ್ಯೋ, ಇನ್ನೊಂದು ಕಾಮಿಡಿ ಏನಂದರೆ, ಏನು ತಂದಿದ್ದೀನಿ ಅನ್ನಂತ ಅಯ್ಯಪ್ಪನಿಗೆ ಗೊತ್ತಿಲ್ಲ. ಎಲ್ಲರೂ ಒಳ್ಳೆಯವ್ರ ಸಿಚುವೇಶನ್ ಹಂಗಿರ್ತದೆ ಅಷ್ಟು ಕರೆಕ್ಟಲ್ಲ. ಸಿಚುವೇಶನ್ ಅರ್ಥ ಮಾಡ್ಕೋತಾನೆ. ದುಡ್ಡೇನು ಇಲ್ಲ ಅಂದರೆ ಈ ಬೆಂಗಳೂರಲ್ಲಿ ಈ ಥರ ವ್ಯಕ್ತಿಗಳು ಸಿಗಲ್ಲ. ಬರೋ ಜನದ ಬಗ್ಗೆ ಅಂತ ಯಾರು ಯಾವ ಚೇಂಜ್ ಆಗ್ತಾರ ಅಂತ ಹೇಳೋಕ್ಕಾಗಲ್ಲ. ನಾನು ಯಾಕೆ ಹೇಳ್ತೀನಿ, ಪಕ್ಕದ ರೂಮಲ್ಲಿ ನೋಡೋ ಮಾತಾಡೋಕೆ ಹೋದ್ರೆ ಮಾತಾಡಿಲ್ಲ. ನಮಸ್ಕಾರ ಅಣ್ಣ ಅಂದರೆ ನಮಸ್ಕಾರ ಅಂದವನು, ಒಂದು ಉಸಿರಿಲ್ಲ ಪಸರಿಲ್ಲ ಆ ಥರ. ಕೆಲಸ ಮಾಡ್ತಾನೆ ಅವನು, ಆ ಕಡೆ ನಮ್ಮ ಕಡೆ ಅವನೇ. ಏನಿಲ್ಲಪ್ಪ, ಏನೋ ಮಾತಾಡ್ತಾ ಇದ್ವಿ, ಮಾತು ಏನೋ ಅಂದ್ಬಿಟ್ಟೆ ನಾನು. ಅಷ್ಟಕ್ಕೆ ಮಾತಾಡೋದೇ ಬಿಟ್ಬಿಟ್ಟ ಅವನು.
ನಾನು ಬೈದ್ನ ಏನೂ ಇಲ್ಲ. ನಾನು ಫೋನ್ ಮಾಡಿ ಎಲ್ಲ ಊಟಕ್ಕೆ ಬರೋ ಅಂತ ಕರೆಕ್ಟ್ ಮಿಸ್ ಕಾಲ್ ಕೊಟ್ಟೆ. ಮಿಸ್ ಕಾಲ್ ಕೊಟ್ಟಿದ್ದಕ್ಕೆ ಮಾತಾಡ್ದಿರ ಆಗೋದ್ರೆ ಅವನು ಎಷ್ಟು ಮಾತಾಡಿರ್ಬೇಕು. ಅಂದರೆ ಅವ್ನು ಮಾತಾಡೋಕ್ಕೆ ಟೈಮ್ ಕೊಡಲ್ಲ. ನಾನು ಅಂದೆ ನಾವು ಫಸ್ಟು ಮಾತಾಡಂಗೆ ಮಾತಾಡ್ಬಿಡು, ಇಲ್ಲ ತಿರುಗಿ ನಾನು ಮಾತಾಡೋಕ್ಕೆ ಟೈಮ್ ಕೊಡು, ಆಮೇಲೆ ನೀನು ಮಾತಾಡು ಅಂತಂದೆ. ಅದಕ್ಕೆ ಅವನು ಅಷ್ಟಿದಾದರೆ ಏನು ಮಾಡೋದು. ಅಂಥವ್ರಿಂದ ದೂರ ಇರ್ಬೇಕು. ನಮ್ಮದನ್ನೂ ಒಬ್ಬ ಇದ್ದಾನೆ, ನಾನು ಅದಕ್ಕೆ ಅವನಿಂದ ದೂರ ಇದ್ದೀನಪ್ಪ ನೆಮ್ಮದಿಯಾಗಿ. ಬೇಜಾರಲ್ಲ, ಪಕ್ಕ ಒಂದೇ ಕಂಪ್ನಿಲಿ ಇದ್ರೂ. ನಾನು ಅದಕ್ಕಂತ ನಿನ್ನೆ ಹೋಗಿ ಊಟಕ್ಕೆ ಬಂದ ಕೆಳಗಡೆ ಮಾತಾಡಿಲ್ಲ ಒಂದು ಶಾರ್ಟ ಒಂದಾಯ್ತು ಅಂತ ಸುಮ್ಮನೆ ಆಗೋದು. ಏನು ಮಾಡೋಕ್ಕಾಗಲ್ಲ, ಅಂಥವ್ರಿಗೆಲ್ಲ ಚೇಂಜ್ ಮಾಡೋಕೆ ಹೋಗ್ಬಾರ್ದು, ನಾವೇ ಚೇಂಜ್ ಆಗ್ಬೋದು ಅಷ್ಟೇ. ಸುಮ್ಮನೆ ನನಗೆ ಇಲ್ಲಿ ಬಂದ್ಮೇಲೆ ಅಷ್ಟೇ ಕೇರ್ ಮಾಡಿದ್ರೆ ಕೆಟ್ಟವ್ರ ಹತ್ರ ಅಂತಂತ ಗೊತ್ತಾಯ್ತಪ್ಪ. ಇನ್ನೇನು ಶಿಸ್ತಾಗಿ ಇವಾಗ ಹೆಂಗೈತೆ ಜನ್ರೇಷನ್, ಅವ್ರವ್ರದ್ದು ನೋಡ್ಕೊಂಡು ಶಿಸ್ತಾಗಿ ಮುಂದೆ ಹೋಗ್ತಾ ಇದ್ದರೆ ತಾಪತ್ರ ಇರಲ್ಲ. ನನ್ನವನು ನಮ್ಮವರು ಅಂತಂದರೆ ಅದು ಯಾವತ್ತಿದ್ರೂ ಪ್ರಾಬ್ಲಮ್. ಕರೆಕ್ಟ್ ಅಲ್ವಾ? ನಮ್ದೇನಿದೆ ನಮ್ದು ನೋಡ್ಬೇಕು ಅಷ್ಟೇ. ಅದನ್ನು ಬಿಟ್ಟು ಅವನು ಇವನು ನೋಡ್ತಾ ಹೋಗ್ಬಿಡೋದು, ನಮಗೆ ಲಾಸು. ಏನೋ ಬಿಡಿ ಅದು ಸುಮ್ಮನೆ.